ಬಳ್ಳಾರಿ ಎಪಿಎಂಸಿಯಲ್ಲಿ ಭರ್ಜರಿ ಲ್ಯಾಂಡ್ ಮಾಫಿಯಾ ನಡೀತಾ ಇದೆ. ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವ ಭೂಮಿ ಕನಿಷ್ಠ ದರಕ್ಕೆ ಮಾರಾಟ ಮಾಡಲಾಗ್ತಾ ಇದೆ. ಕಾಣದ ಕೈಗಳ ಕೈವಾಡದಿಂದ ದೊಡ್ಡ ಮಟ್ಟದ ಗೋಲ್ಮಾಲ್ ನಡೀತಾ ಇದೆ. ತನಿಖಾ ತಂಡದ ವರದಿಯಲ್ಲಿ ಈ ಗೋಲ್ಮಾಲ್ ಈಗ ಬಯಲಾಗಿದೆ. ಹಳೆಯ ಪೆಟ್ರೋಲ್ ಬಂಕ್ ಸ್ಥಳ ಇತ್ತೀಚೆಗೆ ಮಾರಾಟ ಮಾಡಿರೋದು 800 ರೂಪಾಯಿ ಚದರ ಅಡಿಯಂತೆ ಮಾರಾಟದ ಅಗ್ರಿಮೆಂಟ್ ಮಾಡಿಕೊಳ್ಳಲಾಗಿದೆ. ದೂರಿನ ಹಿನ್ನೆಲೆಯಲ್ಲಿ ತನಿಖೆಗೆ ಡಿಸಿ ನಾಗೇಂದ್ರ ಪ್ರಸಾದ್ ಆದೇಶವನ್ನು ಕೊಟ್ಟಿದ್ರು. ಎಸಿ ರಾಜೇಶ್ ನೇತೃತ್ವದಲ್ಲಿ ತನಿಖೆ ನಡೆಸೋದಕ್ಕೆ ತಂಡವನ್ನು ರಚನೆ ಮಾಡಲಾಗಿದೆ. ತನಿಖೆಯನ್ನು ನಡೆಸಿ ವರದಿಯನ್ನ ಎಸಿ ರಾಜೇಶ್ ನೇತೃತ್ವದ ತಂಡ ಈಗ ಕೊಟ್ಟಿದೆ. ಎಪಿಎಂಸಿ ಮುಂಭಾಗದ ಬೆಂಗಳೂರು ರಸ್ತೆಗೆ ಹೊಂದಿಕೊಂಡಿರುವಂತಹ ಭೂಮಿಗೆ ಸಂಬಂಧಪಟ್ಟಂತೆ ಕೇಳಿ ಬಂದಿರುವಂತಹ ಆರೋಪ, ಈ ಸ್ಥಳ ಅತ್ಯಂತ ಬೆಲೆ ಬಾಳುವಂಥದ್ದು. ಸಬ್ ರಿಜಿಸ್ಟರ್ ವ್ಯಾಲ್ಯೂ ಪ್ರಕಾರವೇ ಚದರ ಅಡಿಗೆ 5,000 ರೂಪಾಯಿ ಮಾರುಕಟ್ಟೆ ಬೆಲೆ ಇದೆ. ಆದರೆ 800 ರೂಪಾಯಿಗೆ ಮಾರಾಟ ಮಾಡಿರುವಂತಹ ಆರೋಪ. ಮಾರುಕಟ್ಟೆ ಬೆಲೆ 7ರಿಂದ 8,000 ಅಡಿ, ಆದರೆ ಕೇವಲ 800ರಿಂದ 1,200 ರೂಪಾಯಿ ಚದರ ಅಡಿಗೆ ಮಾರಾಟ ಮಾಡೋದಕ್ಕೆ ಪ್ಲಾನ್ ಅನ್ನ ಮಾಡಿಕೊಳ್ಳಲಾಗಿದೆ. ಮಾರಾಟವಾಗುವಂತಹ ಭೂಮಿ ಕೃಷಿ ಚಟುವಟಿಕೆ ಮಾತ್ರ ನೀಡಬೇಕು. ಆದರೆ ಇಲ್ಲಿ ಕಮರ್ಷಿಯಲ್ ವ್ಯಾಪಾರ ವಹಿವಾಟಿಗೆ ಮಾರಾಟ ಮಾಡೋದಕ್ಕೆ ಸಂಬಂಧಪಟ್ಟಂತೆ ಬೆಳವಣಿಗೆಗಳು ಆಗಿದೆ. ಈ ಬಗ್ಗೆ ಈಗ ತನಿಖೆಯನ್ನು ನಡೆಸೋದಕ್ಕೆ ತಂಡವನ್ನು ಕೂಡ ರಚನೆ ಮಾಡಲಾಗಿದೆ. ಎಸಿ ರಾಜೇಶ್ ನೇತೃತ್ವದ ತಂಡದಲ್ಲಿ ತನಿಖೆಯನ್ನ ನಡೆಸ್ತಾ ಇದೆ. ಕೋಟ್ಯಂತರ ರೂಪಾಯಿ ಬೆಲೆ ಬಾಳುವ ಭೂಮಿಯನ್ನ ಕನಿಷ್ಠ ಬೆಲೆಗೆ ಮಾರಾಟ ಮಾಡುವಂತಹ ದೊಡ್ಡ ಮಟ್ಟದ ಗೋಲ್ಮಾಲ್ ನಡೆದಿದೆ. ಬಳ್ಳಾರಿಯಲ್ಲಿ ಭೂಮಿಯ ಬೆಲೆ ಗಗನಕ್ಕೇರ್ತಾ ಇದೆ. ಇಂಥ ಸಂದರ್ಭದಲ್ಲಿ ಎಪಿಎಂಸಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಕನಿಷ್ಠ ದರಕ್ಕೆ ಮಾರಾಟ ಮಾಡ್ತಕ್ಕಂಥದ್ದು ಸಾಕಷ್ಟು ಅನುಮಾನಗಳಿಗೆ ಕಾರಣವಾಗಿದೆ. ಈ ಹಿನ್ನೆಲೆಯಲ್ಲಿ ಏನು ಜಿಲ್ಲಾಡಳಿತ ಒಂದು ವರದಿಯನ್ನು ತರಿಸ್ಕೊಳ್ತಿದೆ. ಆ ವರದಿ ಆಧಾರದ ಮೇಲೆ ಎಪಿಎಂಸಿಯಲ್ಲಿ ಎಲ್ಲವೂ ಕೂಡ ಗೋಲ್ಮಾಲ್ ನಡೆದಿದೆ ಅಂತಕ್ಕಂಥದ್ದು ಬಯಲಿಗೆ ಬಂದಿದೆ. ತಾವಿಲ್ಲಿ ನನ್ನ ಬಲಭಾಗ ನೋಡ್ತಿರೋದು, ಇದೀಗ ಪಾಳು ಬಿದ್ದಿರ್ತಕ್ಕಂಥ ಒಂದು ಏನು ಎಪಿಎಂಸಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಒಂದು ಪೆಟ್ರೋಲ್ ಬಂಕ್ ಸ್ಥಳ ಇದೆ. ಸರಿಸುಮಾರಾಗಿ 8ರಿಂದ 10,000 ಸ್ಕ್ವೇರ್ ಫೀಟ್ ಇರ್ತಕ್ಕಂಥ ಸ್ಥಳವನ್ನು ಕನಿಷ್ಠ ಕೇವಲ 1,200 ಬೆಲೆಗೆ ಸ್ಕ್ವೇರ್ ಫೀಟ್ ಹಂಗೆ 1,200 ರೂಪಾಯಿ ಸ್ಕ್ವೇರ್ ಫೀಟ್ ಹಂಗೆ ಮಾರಾಟ ಮಾಡಲಾಗಿದೆ. ಇದು ಸಾಕಷ್ಟು ಅನುಮಾನಕ್ಕೆ ಎಡೆ ಮಾಡಿಕೊಳ್ಳಲಾಗಿತ್ತು. ಹೀಗಾಗಿ ಜಿಲ್ಲಾಡಳಿತ ಈ ಬಗ್ಗೆ ಒಂದಷ್ಟು ನಿಗಾ ವಹಿಸುವ ಮೂಲಕ ಒಂದು ಪ್ರತ್ಯೇಕವಂತ ಎಸಿ ನೇತೃತ್ವದಲ್ಲಿ ತನಿಖಾ ತಂಡವನ್ನು ರಚನೆ ಮಾಡಿತ್ತು. ಆ ತನಿಖಾ ತಂಡದ ವರದಿಯ ಅನ್ವಯ ಏನು ಸಬ್ ರಿಜಿಸ್ಟರ್ ವ್ಯಾಲ್ಯೂ ಈ ಏರಿಯಾದಲ್ಲಿ, ಅಂದರೆ ಬೆಂಗಳೂರಿನ ಎಪಿಎಂಸಿ ಭಾಗದಲ್ಲಿರ್ತಕ್ಕಂಥ ಬೆಂಗಳೂರು ರಸ್ತೆಯ ಮುಂಭಾಗದಲ್ಲಿರ್ತಕ್ಕಂಥ ಈ ಸ್ಥಳದ ಬೆಲೆ ಸರಿಸುಮಾರಾಗಿ ಸಬ್ ರಿಜಿಸ್ಟರ್ ವ್ಯಾಲ್ಯೂವೇ 5,000 ರೂಪಾಯಿವರೆಗೂ ಸ್ಕ್ವೇರ್ ಫೀಟ್ ಇದೆ. ಅಂಥದ್ರಲ್ಲಿ ಇವರು 1,200 ರೂಪಾಯಿಗೆ ಹೇಗೆ ಕೊಟ್ಟರು ಅಂತಕ್ಕಂಥದ್ದು ಸಾಕಷ್ಟು ಅನುಮಾನಕ್ಕೆ ಎಡೆ ಮಾಡಿಕೊಟ್ಟಿದೆ. ಇದ್ರ ಜೊತೆಗೆ ಅಂತಂದರೆ ಕೇವಲ ಸಬ್ ರಿಜಿಸ್ಟರ್ ವ್ಯಾಲ್ಯೂ 5,000 ರೂಪಾಯಿ ಸ್ಕ್ವೇರ್ ಫೀಟ್ ಇದೆ. ಆದರೆ ಮಾರ್ಕೆಟ್ ವ್ಯಾಲ್ಯೂ 7ರಿಂದ 8,000 ರೂಪಾಯಿವರೆಗೂ ಇದ್ದಂಥ ಏನು ಈ ಸ್ಥಳವನ್ನು ಇಷ್ಟು ಕನಿಷ್ಠ ದರಕ್ಕೆ ಯಾಕೆ ಕೊಟ್ಟರು ಅಂತಕ್ಕಂಥದ್ದು ಸಾಕಷ್ಟು ಅನುಮಾನಕ್ಕೆ ಎಡೆ ಮಾಡಿಕೊಟ್ಟಿದೆ. ಯಾಕಂದರೆ ಈಗಾಗಲೇ ನಾವು ನೋಡ್ತಾ ಇರ್ಬೋದು, ಎಪಿಎಂಸಿ ಕೂಡ ಪಕ್ಕದಲ್ಲೇ ಇದೆ. ಅಂದರೆ ಎಪಿಎಂಸಿ ಪಕ್ಕದಲ್ಲಿರ್ತಕ್ಕಂಥ ವ್ಯಾಲ್ಯೂಬಲ್ ಒಂದು ಪ್ರಾಪರ್ಟಿ ಏನಿದೆ, ಆ ಪ್ರಾಪರ್ಟಿಗೆ ಸಂಬಂಧಪಟ್ಟಂತೆ ಏನು ಇಷ್ಟು ಕಡಿಮೆ ದರಕ್ಕೆ ಯಾಕೆ ಮಾರಾಟಲಾಗಿತ್ತು, ಇದರಲ್ಲಿ ಯಾರೆಲ್ಲ ಪ್ರಭಾವಿಗಳ ಕೈವಾಡ ಏನಂತಕ್ಕಂಥದ್ದು ಅನುಮಾನ ಸಾಕಷ್ಟು ಕಾಡ್ತಾ ಇದೆ. ಯಾಕಂದರೆ ಜಿಲ್ಲಾಡಳಿತಕ್ಕೆ ನೀಡಿರ್ತಕ್ಕಂಥ ವರದಿಯಲ್ಲೇ ಸ್ಪಷ್ಟವಾಗಿ ಉಲ್ಲೇಖವಾಗಿದೆ, ಇದು ಕನಿಷ್ಠ ದರಕ್ಕೆ ಮಾರಾಟ ಮಾಡಲಾಗಿದೆ. ಯಾರ ಪರವಾನಗಿ ಅಥವಾ ಯಾವ ಮಾನದಂಡದ ಮೇಲೆ ಈ ಏನು ದರ ಇಷ್ಟು ಕನಿಷ್ಠ ದರಕ್ಕೆ ಮಾರಾಟ ಮಾಡಲಾಗಿದೆ. ಯಾಕಂದರೆ ಬಳ್ಳಾರಿ ಸರಿಸುಮಾರಾಗಿ 4-5 ಕಿಲೋಮೀಟರ್ ದೂರದಲ್ಲಿದ್ದರೂ ಕೂಡ ಇಲ್ಲಿರ್ತಕ್ಕಂಥ ಬೆಲೆ 1 ಸ್ಕ್ವೇರ್ ಫೀಟಿಗೆ ಕನಿಷ್ಠ 1,500 ರೂಪಾಯಿ ಇದೆ. ಅಂಥದ್ರಲ್ಲಿ ಏನು ಸಿಟಿ ಸೆಂಟ್ರಲ್ಲಿ, ಅಂದರೆ ಎಪಿಎಂಸಿ ಮಧ್ಯಭಾಗ ಮತ್ತು ಬೆಂಗಳೂರು ರಸ್ತೆ ಅಂತೇನು ಕರೀತಾರೆ, ಇಲ್ಲಿ ವ್ಯಾಲ್ಯೂಬಲ್ ಸ್ಥಳ ಇರತಕ್ಕಂಥ ಈ ಸ್ಥಳವನ್ನು ಕನಿಷ್ಠ ದರಕ್ಕೆ ಯಾಕೆ ಮಾರಾಟ ಮಾಡಲಾಗಿತ್ತು ಅನ್ನೋಂಥ ಅನುಮಾನ ಸಾಕಷ್ಟು ಕಾಡ್ತಾ ಇದೆ. ಇದೀಗ ಜಿಲ್ಲಾಡಳಿತಕ್ಕೆ ಕೊಟ್ಟಿರ್ತಕ್ಕಂಥ ವರದಿ ಸಾಕಷ್ಟು ಕುತೂಹಲ ಮೂಡಿಸಿದೆ. ಇನ್ಮೇಲೆ ಸರ್ಕಾರ ಇದ್ರ ಬಗ್ಗೆ ಕ್ರಮ ತೆಗೆದುಕೊಳ್ತದ ಅಥವಾ ಇದು ಯಾರೆಲ್ಲ ಪ್ರಭಾವಿಗಳಿದ್ರೆ ಹಿಂದೆ ಇದ್ದರೆ ಅದೆಲ್ಲವೂ ಕೂಡ ಹೊರಗಡೆ ಬರ್ತದೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಕ್ಯಾಮರಾ ಪರ್ಸನ್ ಶ್ರೀನಿವಾಸ್ ಜೊತೆ ನರಸಿಂಹಮೂರ್ತಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬಳ್ಳಾರಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.